ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇಂಡೋ ಜಪಾನೀಸ್ ಮಾರ್ಷಲ್ ಆರ್ಟ್ ಸಂಸ್ಥೆಯ ವತಿಯಿಂದ ಆಯೋಜಿಸಲಾಗಿದ್ದ ಕರಾಟೆ ಸ್ಪರ್ಧೆಯಲ್ಲಿ ಲಿಮ್ಕಾ ದಾಖಲೆ ಸಾಧಿಸಿದ ಮಕ್ಕಳನ್ನ ಗೌರವಪೂರ್ವಕವಾಗಿ ಅಭಿನಂದಿಸಿದ ಲಗ್ಗೆರೆ ನಾರಾಯಣಸ್ವಾಮಿ. ಈ ಸಂದರ್ಭದಲ್ಲಿ ಮೌಂಟ್ ಸೆನೆರಿಯೋ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಕಲಾ ಹಾಗೂ ಇಂಡೋ ಜಪಾನೀಸ್ ಮಾರ್ಷಲ್ ಆರ್ಟ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಗಜರಾಜ್ ರವರು ಉಪಸ್ಥಿತರಿದ್ದರು. ಇಲ್ಲಿ ಬಂದು ನಿಂತ್ಕೊಳ್ರಿ, ನಾನು ಮಾಡ್ತೀನಿ ನೋಡಿ ಹೆಂಗೆ ಅಂತ. ಅಷ್ಟು ಜನ ಬೇಕಾಗೇ ಇಲ್ಲ. ಆಸೆ ಬರೀ ಮಾರ್ಕ್ಸ್ ಕಾರ್ಡ್ ಆಗಿದೆ. ಮಾರ್ಕ್ಸ್ ಕಾರ್ಡ್ ಅಷ್ಟೇ ಜೀವನ ಅಲ್ಲ. ಮಕ್ಕಳಿಗೆ ಮಾನಸಿಕ ಒತ್ತಡವನ್ನ ಕೊಟ್ಟ ಬರೀ ಮಾರ್ಕ್ಸ್ ಕಾರ್ಡ್ ಮುಂದಿನ ಬದುಕಿಗೆ ಕೆಲಸ ಆಗುತ್ತೆ. ಕರಾಟೆ ಇರ್ಬೋದು, ಯೋಗ ಇರ್ಬೋದು, ಪಾಠದ ಜೊತೆಗೆ ಇನ್ನೊಂದಷ್ಟು ಕ್ರೀಡೆಗಳಲ್ಲಿ ತೊಡಗಿಸಿದ್ರೆ ಮಕ್ಕಳಿಗೆ ಓದಲಿಕ್ಕೂ ಅನುಕೂಲ ಆಗುತ್ತೆ. ಇವತ್ತೇನು ಕರಾಟೆ ಸೇರಿದ ಮಕ್ಕಳು ಅವರೆಲ್ಲ ಆರೋಗ್ಯ ಬಹಳ ಚೆನ್ನಾಗಿವೆ. ಮತ್ತೆ ಅವರಿಗೆ ಅವರನ್ನು ಡಿಪೆಂಡ್ ಮಾಡಿಕೊಂಡಿದ್ರು. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಒಂದು 5 ವರ್ಷ ಕರಾಟೆ ಕಲಿತಿದ್ದಾರೆ. ಮತ್ತೆ ಅವ್ರ ಕರಾಟೆಗೆ ಯಾರು ಬರಲ್ಲ. ಸುಮ್ಮನೆ ನೋಡಿದ್ರು ಕೊಡಕ್ಕಾಗಲ್ಲ ಅವ್ರ ಬದುಕು. ಯಾಕೆಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಸಹ ಅವರು ಸದೃಢವಾಗಿರ್ತಾರೆ. ಹಾಗಾಗಿ ವಿದ್ಯಾಭ್ಯಾಸದ ಜೊತೆಗೆ ಕರಾಟೆನೂ ಸಹ ಅವರ ಬದುಕಲ್ಲಿ ಒಂದು ಯಶಸ್ಸನ್ನ ತಂದುಕೊಂಡಿದ್ದು. ಇದನ್ನ ನಾವೆಲ್ಲ ಅಭಿನಂದಿಸ್ತೀವಿ. ಅವರು ವಿಶ್ವದ ಶ್ರೇಷ್ಠ ಕರಾಟೆ ಪಟುಗಳಾಗಿ ಹೊರಹೊಮ್ಮಿದ್ದಾರೆ. ಮೊನ್ನೆ ದಿನ ನಮ್ಮ 7 ಜನ ಕಾರ್ಪೊರೇಟರ್ಸ್ ಮಂಜುಳ ಅವರು ನಮ್ಮ ಬಹಳ ಪ್ರೀತಿಪೂರ್ವಕವಾಗಿ ಅಭಿನಂದಿಸಿದರು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.